ಬಹಳ ಬೇಸರದ ಸಂಗತಿ ಇದೆ. ದಯವಿಟ್ಟು ಅದಕ್ಕೆ ನಾನು ಹೇಳೋದು, ಇಷ್ಟೇ ದಿನ ಕಾದಿದ್ದೀವಿ, ಹೋರಾಟ ನಾವು ಕಾನೂನು ಅಡಿಯಲ್ಲಿ ಗೆಲ್ತೀವಿ. ಬೈಕ್ ಟ್ಯಾಕ್ಸಿ ಸ್ಕೀಮನ್ನು ವಾಪಸ್ ತೆಗೆಸಿದ್ದೀವಿ. ಹೋರಾಟ ಮಾಡಿದಂಥವ್ರು ಯಾಕೆ ತೆಗೆಸಲಿಲ್ಲ? ಹಾಗಾದ್ರೆ 2021, 22, 23, 19ರಿಂದ ಯಾಕೆ ತೆಗೆಸಲಿಲ್ಲ? 19ರಲ್ಲೇ ಬಂತು ತಾನೆ ಬೈಕ್ ಟ್ಯಾಕ್ಸಿ ಸ್ಕೀಮು. 2016ರಲ್ಲೇ ಕೊಟ್ಟರಲ್ಲ, ಸೈನ್ ಹಾಕಿದ್ರಲ್ಲ, ಅದನ್ನ ಕಿತ್ತಾಕಿದೀವಲ್ಲ. ಒಂದ್ ನಿಮಿಷ ಹೇಳದ್ ಕೇಳಿ. ಕಾನೂನಿನ ಅಡಿಯಲ್ಲಿ ಅವರು ಕಾನೂನನ್ನ ಉಲ್ಲಂಘಿಸಿ ಅವ್ರು ನಡೆಸ್ತಾ ಇದ್ದಾರೆ. ಕಾನೂನನ್ನು ನೀವು ಕೈಗೆ ತೆಗೆದುಕೊಳ್ಳಕ್ಕಾಗತ್ತಾ? ಒಬ್ಬ ವಕೀಲನಾಗಿ ನಾನು ಹೇಳಲ್ಲ ನೀವು ಕೈಗೆ ತಗೊಳ್ರಿ ಕಾನೂನನ್ನ ಅಂತ. ನೀವು ಕೊಲೆ ಮಾಡ್ರಿ, ಹೊಡೀರಿ, ತಲೆ ಹೊಡೀರಿ ಅಂತ ಹೇಳಕ್ಕಾಗತ್ತಾ? ನಾನು ಕಾನೂನು ಬದ್ಧವಾಗಿ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದೀನಿ, ಕಾನೂನು ಬದ್ಧವಾಗಿ ಇಟ್ಕೊಡ್ತೀನಿ. ಕಾನೂನನ್ನ ಬಿಟ್ಟು ನೀವು ಹೋಗ್ಬಿಟ್ಟು ಜೈಲಲ್ಲಿ ಕೂತ್ಕೊಂಡ್ರೆ ನಿಮ್ಮ ಹೆಂಡತಿ ಮಕ್ಕಳಿಗೆ ಯಾವನೂ ಬರೋಲ್ಲ ರೀ. ನಿಮ್ಮ ಮನೆಯಲ್ಲಿ ಯಾರೋ ಕೋಟಿಗಳ ಗಟ್ಟಲೆ ಆಸ್ತಿ ಮಾಡಿಟ್ಟಿಲ್ಲ. ಹೋಗಿ ಹೊಡೆದ್ಬಿಟ್ಟು ಬಡ್ದ್ಬಿಟ್ಟು ಫೇಸ್ಬುಕ್ ಹಾಕೊಂಡು ಬನ್ನಿ ಜಡಿರಿ ಬಡೀರಿ ಅನ್ನಕ್ಕೆ. ಇವತ್ತು 100 ರೂಪಾಯಿ 1000 ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದ ಸಮಯದಲ್ಲಿ ಇವತ್ತು ಅಟ್ಲೀಸ್ಟ್ 100 ರೂಪಾಯಿ ಮಾಡ್ತಾ ಇದ್ರಿ, 200 ರೂಪಾಯಿ ಮಾಡ್ತೀರಿ, 300 ರೂಪಾಯಿ ಮಾಡಿ 500 ರೂಪಾಯಿ ಮಾಡ್ತಾ ಇದ್ದೀರಿ. ಈ 500 ರೂಪಾಯಿ ಆದ್ರೂ ನಿಮ್ಮ ಹೆಂಡತಿ ಮಕ್ಕಳಿಗೆ ಹೋಗ್ತಾ ಇದೆ ಊಟಕ್ಕೆ ತಿಂಡಿಗೆ. ನೀವಾಗ ಹೊಡೆದು ಪಡೆದು ಅವ್ನು ಯಾರನ್ನೋ ಇದು ಮಾಡಿದ್ರು ಜೈಲಿಗೆ ಕೂತ್ಕೊಂಡ್ರೆ ಯಾರಿಗೆ ಬಂದ್ ಆಗ್ತಾರಾ? ಆಯ್ತು, ನೀವೇನೋ ಇದ್ದೀರಪ್ಪ ಸಂಘದಲ್ಲಿ, ನಮ್ಮ ಒಕ್ಕೂಟದಲ್ಲಿ ಇರ್ತಕ್ಕಂಥ ಸಂಘಟನೆ ಸದಸ್ಯ ಅಂತೇಳಿ ಬೇಡ ಕೊಡಿಸ್ಬೋದು, ನಮ್ಮ ಮನೇಲವರು ಫ್ರೀಯಾಗಿ ಕೊಡಿಸ್ಬೋದು, ನಾನು ಕೊಡಿಸ್ಬೋದು ಫ್ರೀಯಾಗಿ. ನಿಮ್ಮ ಹೆಂಡತಿ ಮಕ್ಕಳು ಸಾಕುವಂತ ಗ್ಯಾರಂಟಿ ನಾವು ತಗೊಂತೀವಾ? ಸರ್, ಚಾಲಕರದು ಒಂದೇ ಪ್ರಶ್ನೆ ಏನಂದ್ರೆ, ಇಲ್ಲಿಗಲ್ ಅಂತ ಎಲ್ಲರಿಗೂ ಗೊತ್ತು, ಅದು ಕೋರ್ಟ್ ಅಲ್ಲಿ ಐತೆ ಅಂತ ಹೇಳ್ತಾ ಇದ್ದೀರಾ. ಓಕೆ, ನಾವೆಲ್ಲ ಅದಕ್ಕೆಲ್ಲ ಬದ್ಧ. ಬಟ್ ಇಷ್ಟ ದಿನ ಹೇಳ್ಕೊಳೋದು ಕಾನೂನು ನಮ್ ಕಡೆ ಐತೆ. ಈ ತರ ಬೇಜಾನು ಯಾವತ್ತಾದ್ರೂ ಕೋರ್ಟ್ ಅಲ್ಲಿ ಒಂದ್ ನಿಮಿಷ ಮಂಜು, ನನಗೆ ಒಂದ್ ನಿಮಿಷ ನನಗೆ ಹೇಳ್ತಾ ಇದ್ದೀನಿ ಕೇಳಿ. ಒಂದ್ ನಿಮಿಷ ನಾನು ಹೇಳೋದಕ್ಕೆ ನಡೀಲ್ಲ. ನಿಮ್ ಅರ್ಥ ನಾನು 100 ಸಾರಿ ನಿಮ್ಮ ಹತ್ರ ಮಾತಾಡಿದ್ದೀನಿ. ಕಾನೂನು ನಿಮ್ಗೆ ಗೊತ್ತಾ? ಕಾನೂನು ನಿಮ್ಗೆ ಗೊತ್ತಾ? ಕಾನೂನು ನಿಮ್ಗೆ ಗೊತ್ತಾ? ಗೊತ್ತಿಲ್ಲ ಅಂದ್ರೆ ಕಾನೂನು ಇರೋದನ್ನ ಫಾಲೋ ಮಾಡಿ. ಕಾನೂನು ನಮ್ ಕಡೆ ಇದೆ. ಎಲ್ಲಿದೆ ಕಾನೂನು? ನಿಮ್ ಕಡೆ ಕಾನೂನು ನಿಮ್ ಕಡೆ ಇದೆ. ಎಲ್ಲಿದೆ? ಕೋರ್ಟ್ ಅಲ್ಲಿ ಕೇಸ್ ಇದೆ. ಏನು ಒಂದು ಅರಿವು ಮೂಡಿಸಲ್ವಲ್ಲ ಅಂತ ಚಾಲಕರದ್ದು ಪ್ರಶ್ನೆ. ಯಾರು ಹೇಳಿದ್ರು ನಿಮ್ಗೆ ಅರಿವು ಮೂಡಿಸಲ್ಲ ಅಂತ? ಈಗ ಕೋರ್ಟ್ ಅಲ್ಲಿ ಏನಾಯ್ತು ಏನು ಬಂದು ನಾವು ಇವಾಗ ಅವರೆಲ್ಲ ಬೈಕ್ ಟ್ಯಾಕ್ಸಿ ಇವರೆಲ್ಲ ಬಂದು ಹೇಳ್ಕೊತಾರಲ್ಲ, ಹತ್ರ ಬಂದು ಹೇಳ್ಬೇಕಾ ನಿಮ್ಗೆ? ಚಾಲಕರಿಗೆ ಡೌಟ್ ಸರ್, ಅದು ಚಾಲಕರಿಗೆ ಒಂದು ಅರಿವು ಮೂಡಿಸ್ತಾ ಇಲ್ವಲ್ಲ. ಚಾಲಕರಿಗೆ ಡೌಟ್ ಇಲ್ಲ, ಕೆಲವರು ನಾಯಕರುಗಳು ಡೌಟ್ ಹುಟ್ಟಿಸ್ತಾ ಇದ್ದಾರೆ. ಕೆಲವು ನಾಯಕರುಗಳು ದಾರಿ ತಪ್ಪಿಸ್ತಾ ಇದ್ದಾರೆ. ಚಾಲಕರು ಯಾರು ನಿಜವಾದ ಚಾಲಕ ಯಾವನು ಎಲ್ರಿಗೂ ಗೊತ್ತು. 19ರಿಂದ ಹಿಡಿದು 23 ತನಕ ಏನು ಆಗದೆ ಇರೋದು ಇವತ್ತು ಆಗಿದೆ ಅನ್ನೋದು ಚಾಲಕರಿಗೆ ಎಲ್ರಿಗೂ ಗೊತ್ತು. ಇಷ್ಟು ವರ್ಷ ಯಾಕೆ ಹೇಳ್ಕೊಂಡು ಹೋಗ್ತಾ ಇದ್ದೀರಾ? ನಮ್ ಕಡೆ ಎಷ್ಟು ವರ್ಷ ಹೇಳ್ಕೊಂಡೋಗಿದ್ದೀವಿ? ಎಷ್ಟು ವರ್ಷ ಹೇಳ್ಕೊಂಡೋಗಿದ್ದೀವಿ? 1 ವರ್ಷ ಆಗಿಲ್ಲ, ಇನ್ನೂ 1 ವರ್ಷ ಆಗಿಲ್ಲ. ಮಂಜು ಒಂದಿರಿಸಿ ನಾನು ಕೊಡ್ತೀನಿ, ನಾನು ಮಾತಾಡ್ತೀನಿ, ಯಾರು ಮಾತಾಡ್ಬಿಡಿ. ನೋಡಿ, 1 ವರ್ಷ ಆಗಿಲ್ಲ. ಈ ಮಾತನ್ನು ಯಾವನ್ ಕೇಳ್ತಾ ಇದ್ದಾನಲ್ಲ ನಿಮ್ಮ ಹತ್ರ ಅಧ್ಯಕ್ಷ, ಅವ್ರು ಹೋಗ್ಬಿಟ್ಟು 2016ರಿಂದ ಇನ್ನೂ ತನಕ ಮಣ್ಣು ತಿಂತಿದ್ಯಾ ಅಂತ ಕೇಳಿ. 2023ಕ್ಕೆ ನಾವು ಪ್ರೊಟೆಸ್ಟ್ ಮಾಡಿದ್ವಲ್ಲ, ಅಲ್ಲಿ ತನಕ ಏನ್ ಮಾಡ್ತಾ ಇದೆ ಅಂತ ಕೇಳಿ. ಅವರು ಇವರು ಪ್ರಶ್ನೆ ಆಗಲ್ಲ ಸರ್, ನಾನು ಕೇಳ್ತಾ ಇರೋದು ಆಟೋ ಚಾಲಕರಿಗೆ ಯಾವ ಚಾಲಕ ನಾನು ನೋಡ್ರಿ ಒಂದ್ ಹೇಳ್ತೀನಿ ಕೇಳಿ. ನೀವು ಮಂಜು ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ವಾದ ಏನು ಮುಂದಕ್ಕೆ ಏನ್ ಡೇಟು ಯಾವ್ದು ಹೇಳ್ತಾ ಇಲ್ಲ. ನನಗೆ ಗೊತ್ತು, 100 ಸಲ ಮಾತಾಡಿದ್ದೀನಿ ಮಂಜಣ್ಣ. ಒಂದ್ ಹೇಳ್ತೀನಿ ನೋಡಿ, ನೀವು ಹೇಳ್ತಾ ಇದ್ದೀರಾ ಸರ್, ಫೇಸ್ಬುಕ್ ಅಲ್ಲಿ ಬಂದು ನೀವು ನಮ್ಗೆಲ್ರಿಗೂ ಇದು ಕೊಡಿ, ಇನ್ಫಾರ್ಮೇಶನ್ ಕೊಡಿ. ನಾನು ಒಬ್ಬ ವಕೀಲ ವೃತ್ತಿಗೆ ಒಂದು ಗೌರವ ಇದೆ. ಚಾಲಕರೆಲ್ಲ ಒಕ್ಕೂಟದ ಅಧ್ಯಕ್ಷರುಗಳು ನಂಬ್ಕೊಂಡು ಕುಂತವ್ರು ಸರ್. ಹೌದು, ಮಾಡ್ತಾ ಇದೀವಿ, ಇಲ್ಲ ಅಂತ ಹೇಳ್ತಾ ಇದೀವ. ಬೇರೆ ಅಧ್ಯಕ್ಷರುಗಳ ತರ ಹೋಗ್ಬಿಟ್ಟು ಯಾವನ ಹತ್ರ ಹೋಟ್ಲುಗಳೆಲ್ಲ ಕೂತ್ಕೊಂಡು ಊಟ ಮಾಡ್ತಾ ಇಲ್ಲ, ತಿಂಡಿ ತಿಂತಾ ಇಲ್ಲ, ಅವ್ರ ಹತ್ರ ಒಂದು ಕಾಫಿ ಕುಡಿತಾ ಇಲ್ಲ. ಎಲ್ಲೂ ಹೋಗಿಲ್ಲ, ಚಾಲಕರು ನಿಮ್ ನಂಬ್ಕೊಂಡೆ ನ್ಯಾಯ 100% ಇದಾರೆ. ಅದಕ್ಕೋಸ್ಕರ ದುಡಿತಾ ಇದೀವಿ ನಾವು. ಹಿಡಿತಾ ಇದ್ರು. ಇವಾಗ ಯಾರು ನಿಮ್ ಹೇಳಿದ್ಕೆ ಯಾರು ಮುಡ್ತಾ ಇಲ್ಲ. ಯಾರನ್ನ? ನಿಮ್ಮನ್ನ ಒಂದ್ ನಿಮಿಷ ನೋಡಿ, ಇದೇ ವಿಷಯ ನೀವು ಉಲ್ಟಾ ತಿರ್ಗಿಸ್ಕೊಳ್ಳಿ. ಇದೇ ವಿಷಯವನ್ನ ನೀವು ಉಲ್ಟಾ ತಿರ್ಗಿಸ್ಕೊಳ್ಳಿ. ಏನ್ ಗೊತ್ತಾ, ಚಾಲಕರನ್ನು ಕೂಡ ಮುಟ್ಟಬೇಕಾದ್ರೆ, ಆಟೋ ಚಾಲಕರನ್ನು ಮುಟ್ಟಬೇಕಾದ್ರೆ ಕೂಡ ಇವತ್ತು ಪೊಲೀಸರಿಗೆ ಭಯ ಇದೆ, ಒಕ್ಕೂಟ ಅನ್ನೋದಕ್ಕೆ. ಮತ್ತೆ ಅವ್ರು ಮುಟ್ತಾ ಇದ್ದಾರೆ ಅಂತಲ್ಲ, ಅದಕ್ಕೂ ಭಯ ಇದೆ. ಎರಡೂ ಆಗಿದೆ ಇಲ್ಲಿ. ಇಲ್ಲ ಅಂದ್ರೆ ಇಷ್ಟು ಬೆಳವಣಿಗೆನೆ ಆಗ್ತಿತ್ತಿಲ್ಲ. ಅದಂತೂ ಖಂಡಿತ. ನಾಯಕರು ಬೇಕೇ ಬೇಕು, ಒಂದು ಸಂಘಟನೆ ಇರಬೇಕು, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಕೋರ್ಟ್ ಅಲ್ಲಿ ಚಾಲಕರಿಗೆ ಇಷ್ಟೊತ್ತು ಏನ್ ಹೇಳಿದ್ರು? ಒಂದ್ ನಿಮಿಷ ನಾನು ಹೇಳೋದನ್ನ ಮೊದಲು ನಿಮ್ ಮೈಂಡ್ ಅಲ್ಲಿ ಕೂಡಿಸ್ಕೊಳ್ಳಿ. ನೋಡಿ, ನಾನು ವಿಡಿಯೋಗಳಲ್ಲಿ ಬಂದು ಯೂಟ್ಯೂಬ್ಗಳಲ್ಲಿ ಬಂದು ನಾನು ಹೇಳಿದ್ರೆ ನಮ್ಮ ವೃತ್ತಿ ಗೌರವ ಹಾಳಾಗತ್ತೆ. ಅರ್ಥ ಮಾಡ್ಕೊಳ್ಳಿ.
ನಾನು ಯಾರ ಹತ್ರ ಹೇಳಿಸ್ಬೋದು? ಅಧ್ಯಕ್ಷರುಗಳ ಕೈಯಿಂದ ಹೇಳಿಸ್ಬೋದು, ಅದೇ ಅದ್ ಹೇಳ್ತೀನಿ. ಅದನ್ನ ಹೇಳಿಸ್ಬೋದು. ನೋಡಿ, ಇವಾಗ ಮೊನ್ನೆ ನೀನ್ ಫೋನ್ ಮಾಡಿದೆ, ಕರೆಕ್ಟ್ ಏನಪ್ಪ? ನೀನ್ ಪ್ರತಿ ತಿಂಗಳು ಫೋನ್ ಮಾಡ್ತೀಯ. ನಾನು 9ನೇ ತಾರೀಕು ಅಂದ್ರೆ 9ನೇ ತಾರೀಕು ಈವ್ನಿಂಗ್ ಫೋನ್ ಮಾಡ್ತೀಯ ಇಲ್ವಾ? ನಾನು 3ನೇ ತಾರೀಕು ಅಂದಿದ್ದೆ, 3ನೇ ತಾರೀಕೆ ಮಾಡಿದೆ, ನೀನು ರಾತ್ರಿನೇ ಮಾಡಿದೆ. ಏನಾಯ್ತು ಸರ್ ಇವತ್ತು ಕೇಸು ಅಂತ? ನಾನ್ ನಿಂಗೆ ಉತ್ತರ ಕೊಟ್ಟನ ಇಲ್ವಾ? ಮಾಡ್ಕೋತೀನಿ ನಾನು. ಹಿಂಗೆ ಒಂದು ಎಲ್ಲ ಡ್ರೈವರ್ಗಳು ಕೇಳ್ತಾ ಇದಾರೆ, ಒಂದು ಕ್ವಶನ್ ಕೇಳ್ತಾರೆ, ಯಾವ ಕೋರ್ಟಲ್ಲಿ ಏನಾಗ್ತದೆ ಏನಂತ ನಿಮ್ಮ ಹತ್ರ ಪರ್ಮಿಷನ್ ತಗೊಂಡು ಒಂದ್ ನಿಮಿಷ ಪರ್ಮಿಷನ್ ತಗೊಂಡು ನಾನು ರೆಕಾರ್ಡ್ ಮಾಡಿ ಕೇಳಿಸ್ತಾ ಇಲ್ಲ. ಒಂದ್ ನಿಮಿಷ ಕುಮಾರ್ ಏರಿ ಮುಖ್ಯಮಂತ್ರಿ ನಿಮ್ಗೆ ಹತ್ರ ಪರ್ಮಿಷನ್ ತಗೊಂಡು ನಾನು ರೆಕಾರ್ಡ್ ಮಾಡಿದೆ. ಹೌದು, ಹೌದಲ್ವಾ ಸರ್? ಮಾಡಿದೆ. ನಾನು ಹಿಂಗೆ ಮಾಡಿದೆ. ಇಲ್ಲ, ನೀವು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಒಂದು Correct. ಫೇಸ್ಬುಕ್ ಒಂದು ವಿಡಿಯೋ ಕಳಿಸ್ಕೊಡ್ತೀನಿ ಅಂದ್ರೆ Correct. ಕಳಿಸ್ಕೊಡ್ದಕ್ಕೆ ಕಳಿಸ್ಕೊಟ್ಟಿಲ್ಲ. ನಾನು ಒಂದು ರೆಕಾರ್ಡ್ ಮಾಡ್ಕೊತಾ ಇದೀನಿ. ಸಾರ್ವಜನಿಕ ಅಂದ್ರೆ ಆಟೋ ಚಾಲಕರಿಗೆ ಒಂದು ಅದನ್ನ ವಿಡಿಯೋ ಫಾರ್ವರ್ಡ್ ಮಾಡ್ತೀನಿ ಸರ್, ದಯವಿಟ್ಟು ಒಂದು ಮಾಹಿತಿ ಕೊಡಿ ಅಂತ ನಾನು ಕೇಳಿದೆ. ಹೌದಾ ಸರ್? ಕರೆಕ್ಟ್. ಈ ಕೆಲವರು ಏನಂತ ಇದಾರೆ, ನೀವು ಒಕ್ಕೂಟದ ಒಂದು ಸಂಘಟನೆ ಹೊಡೆಯಕ್ಕೋಸ್ಕರ ನೀನು ಒಂದು ವಿಡಿಯೋನ ತುಂಬಾ ಇದು ಮಾಡ್ತಾ ಇದೀಯ. ಖಂಡಿತ ಇಲ್ಲ. ನೀನ್ ನನ್ನ ಪರ್ಮಿಷನ್ ತಗೊಂಡೆ, ನನ್ ರೆಕಾರ್ಡ್ ಮಾಡ್ತೀನಿ ಸರ್ ಅಂತ ಹೇಳ್ಬಿಟ್ಟೆ ನೀನ್ ರೆಕಾರ್ಡ್ ಮಾಡಿದ್ದು. ನಾನು ಅದಕ್ಕೆ ನಾನು ಯಾವುದೇ ರೀತಿಯಾದಂತ ಇದಿಲ್ಲ. ನಾನು ಒಪ್ಕೊಂತೀನಿ, ನಾನೇ ಹೇಳ್ದೆ ನೀನ್ ರೆಕಾರ್ಡ್ ಮಾಡ್ಕಪ್ಪ, ನಾನ್ ವಿಡಿಯೋ ಮಾಡಲ್ಲ, ನೀನೇ ಹಾಕ್ಬಿಡು ಅಂದೆ. ಆಟೋ ಚಾಲಕರು ಸಂಘ ಸಂಘಟನೆ ಲೀಡರ್ಗಳು ನಂಬ್ಕೊಂಡೇ ಇರೋದು ಜೀವನ. ಇಲ್ಲಿ ಇಲ್ಲ ಅಂದ್ರೆ ಇಷ್ಟೊತ್ತು ಯಾರು ಆಟೋ ಪೀಳಿಗೆನೆ ಇರೋದು. ಅದಕ್ಕೆ ನಾನು ಮರ್ಯಾದೆ ಕೊಡ್ತೇನೆ ಸಂಘ ಸಂಘಟನೆಗೆ. ಆದ್ರೆ ನಿಮ್ಮಲ್ಲಿ ದಯವಿಟ್ಟು ಇನ್ನು ಮುಂದೆ ಕೇಳ್ಕೊಂಡು ಹೋಗ್ಬೇಡಿ, ದಯವಿಟ್ಟು ನ್ಯಾಯ ಕೊಡಿಸಿ. ನನ್ನ ಕೈನಲ್ಲಿ ಇಲ್ಲ ಮಾರ್ಯ, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಮತ್ತೆ ನಾನು ಮುಂದೆ ನಿಮ್ಗೆ ಗೊತ್ತಿರ್ಬೇಕು. ಈಗ ಹಿಂದೆ ಏನು ಯಡಿಯೂರಪ್ಪನವ್ರು ಮಾಡಿದ್ರು ಬೈಕ್ ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿ ಅಂತ ಮಾಡಿದ್ರು. ಅದು ಅಡಿಯಲ್ಲಿ ಇವರು ಅಕ್ರಮವಾಗಿ ಓಡಿಸ್ತಾ ಇದ್ದಾರೆ. ಈಗ ಸರ್ಕಾರ ಎಕ್ಸಾಂಪಲ್